ಬಳ್ಳಾರಿಯಲ್ಲಿ ಅಂಡರ್ ಪಾಸ್ಗಾಗಿ ಕೈ ಮತ್ತೆ ಕಮಲ ನಡುವೆ ಫೈಟ್ ಉಂಟಾಗ್ತಾ ಇದೆ. ಬಳ್ಳಾರಿಯಲ್ಲಿ ಅಂಡರ್ ಪಾಸ್ಗಾಗಿ ಕೈ ಕಮಲ ಮಧ್ಯೆ ಈಗ ಫೈಟ್ ಆಗ್ತಾ ಇದೆ. ಬಳ್ಳಾರಿ ನಗರದ ಕನಕ ದುರ್ಗಮ್ಮ ಅಂಡರ್ ಪಾಸ್ ರಿಪೇರಿ ಮುಕ್ತಾಯ ಆಗಿದೆ, ಆದ್ರೆ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಕೈ ಕಮಲ ನಾಯಕರ ಮಧ್ಯೆ ಇದು ಫೈಟ್ ಮಾಡಿಸ್ತಾ ಇದೆ. ರಿಪೇರಿ ಮುಕ್ತಾಯವಾದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ. ಅಂಡರ್ ಪಾಸ್ ಓಪನ್ ಮಾಡಲು ಬಿಜೆಪಿಗರು ಪಟ್ಟನ್ನ ಹಿಡಿದಿದ್ದಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಗರು. ಅಂಡರ್ ಪಾಸ್ ನಾವೇ ಓಪನ್ ಮಾಡ್ತೀವಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. भारत माता के कांग्रेस एजेंट कमिश्नरगे कांग्रेस एजेंट कमिश्नरगे कांग्रेस एजेंट कमिश्नरगे थैंक यू. ಬೇಕಾದ್ರೆ ತಂದು ಹಾಕ್ತೀವಿ, ಸಾರ್ವಜನಿಕರು ಮಾಮೂಲಾಗಿ ರೋಡ್ ಬಂದ್ ಮಾಡಿದ್ರೆ ಪೊಲೀಸ್ ಬಂದು ಅಡ್ಡ ಹಾಕ್ತಾರೆ. ನಾವು ರೋಡ್ ಓಪನ್ ಮಾಡ್ತೀವಪ್ಪ ಅಂದ್ರೆ ಪೊಲೀಸರು ಅಡ್ಡ ಹಾಕ್ತಾರೆ. ಇಲ್ಲ ಸರ್, ಪಬ್ಲಿಕ್ ನೀವು ಪಬ್ಲಿಕ್ ಹರಾಸ್ಮೆಂಟ್ ಮಾಡ್ಬೇಕಿದೀವಪ್ಪ, ಇಲ್ಲ ನಾರಾ ಬರತ್ರೆ ತಾಯಿಗೆ ಅಟೆಂಡ್ ಇರ್ತೀವಿ ಸರ್. ಪಬ್ಲಿಕ್ ಸಿಗ್ತಾರೆ ಸರ್. ರೋಡ್ ಜಾಮ್ ಆಗೋದೇ ಕಾರಣಕರ್ತರ ಸರ್, ಓಪನ್ ಆಗೋದೇ ಕಾರಣಕರ್ತರ. ನೀವು ಅದೆಲ್ಲ ಮಾತಾಡೋದು ಬೇಡ. ನಾನು ಕೊಡ್ಬೇಕಾಗಿರೋ ಅನ್ಸಲ್ಲ ಅವರು ತಗೊಂಡು ಅವ್ನು ಪಿಡಿ ನೆನ್ನೆ ಸಾಹೇಬ್ರ ಮುಂದೆ ಕಿಲ್ ಹಾಕ್ಬಿಡ್ತೀನಿ 11:30 ಅಂತ ಅವನು ಪೂಜಾ ಪಡ್ಕೊಂಡು ಅವನು ಹುಡುಕೋದಿಕ್ಕೆ ಯಾರಿಬ್ರು ಕೊಟ್ಟು ಡ್ಯಾಮೇಜ್ ಮಾಡಲ್ಲ. ಪ್ರಾಪರ್ಟಿ ಡ್ಯಾಮೇಜ್ 11 ಗಂಟೆ ಹೇಳತ್ತೆ ಎಲ್ಲೋ ಓಡಾಗುತ್ತೆ. ಮತ್ತೆ ರಿಟರ್ನ್ ರಿಪ್ಲೈ ಯಾವಾಗ 10:31 ಕೊಟ್ರೆ ಮುಗುಳಿಗಳಾಗಿ ಇಟ್ಕೊಂಡು ಇವಾಗ ನಾವು ಬಂದಾಗ ಮಾತಾಡ್ತೀರಾ? ನೆನ್ನೆ ಹೇಳ್ಬೇಕಾಯ್ತು. ಅಲ್ಲ ಸರ್, ಯಾರನ್ನ ರೋಡ್ ಬಂದ್ ಮಾಡ್ತಾರಂದ್ರೆ ಇದು ಮಾಡ್ತಾರೆ. ಒಬ್ರು ಆರೈ ಸತ್ತು ಹೋದ ಬೇರೆ ಕಾರಣಗಳಿಂದ ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಸರ್. ಇವಾಗ ಓಪನ್ ಮಾಡ್ಬಿಡಿ ಸರ್. ಅವ್ರು ಬೇಕಿದ್ರೆ ಮತ್ತೆ ಬ್ಯಾರಿಕೇಡ್ ತೆಗೀರಿ. ಇವಾಗ ಓಪನ್ ಮಾಡ್ಬಿಡ್ರಿ ಸರ್. ಅವ್ರು ಬೇಕೆ ಓಪನಿಂಗ್ ಮತ್ತೆ ರಿಬನ್ ಕಟಿಂಗ್ ಮಾಡ್ಕೊಳ್ಳಿ. ಅವ್ರು ಬಂದ್ ಮಾಡಿ ಓಪನ್ ಮಾಡ್ಬಿಡಿ. ಸಾವಿರಾರು ಜನದ್ದು ಅವ್ರದ್ದು ಯೋಚನೆ ಮಾಡ್ರಿ ಸರ್, ಒಬ್ರದ್ದು ಇಬ್ಬರದಲ್ಲ. ಮತ್ತೆ 9ನೇ ತಾರೀಕು ಹೆಂಗ್ ಓಪನ್ ಮಾಡ್ತೀರಿ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ಅಂಡರ್ ಪಾಸ್ ಕಾರ್ಯ ಮುಕ್ತಾಯ ಆಗಿದೆ, ಆದ್ರೆ ಜನರಿಗೆ ಮಾತ್ರ ಓಡಾಡಕ್ಕೆ ಅವಕಾಶ ಇಲ್ಲ. ಇವತ್ತು ನೋಡಿದ್ರೆ ದೊಡ್ಡ ಗಲಾಟೆ ಕೈ ಮತ್ತೆ ಕಮಲ ನಾಯಕರ ಮಧ್ಯೆ. ಮಧುಸೂದನ್, ಮುಖ್ಯವಾಗಿ ಬಳ್ಳಾರಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಕನಕದುರ್ಗಮ್ಮ ಅಂಡರ್ ಪಾಸ್ ಬ್ರಿಡ್ಜ್ ಅನ್ನ ಇವತ್ತು ಓಪನ್ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಕೆಲವೊಂದಿಷ್ಟು ಮುಖಂಡರು ಪಟ್ಟನ್ನ ಹಿಡಿದಿರುವಂತದ್ದು. ಅಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಈ ಒಂದು ರಿಪೇರಿ ಕಾರ್ಯ ಸಂಪೂರ್ಣವಾಗಿ ಮುಗ್ದಿರುವಂತದ್ದು. ಅಂದ್ರೆ ಕಳೆದ ವಾರವೇ ಈ ಒಂದು ಏನು ಅಂಡರ್ ಪಾಸ್ ಇದು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಏಕೈಕ ಅಂದ್ರೆ ಜನವರಿ 26ರಂದು ಆ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳ
ದಿನಗಳಲ್ಲಿ ಓಪನ್ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ನೀಡಿದ್ರು. ಜೊತೆಗೆ ಏನು ಈಗಾಗಲೇ 15 ದಿನಗಳಿಂದಲೂ ಕೂಡ ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯ ಆಗಿರುವಂತದ್ದು. ಆದ್ರೂ ಕೂಡ ಆ ಒಂದು ರಸ್ತೆಗೆ ಬ್ಯಾರಿಕೇಡ್ ಅನ್ನು ಹಾಕುವ ಮೂಲಕ ಅದನ್ನ ಫೆಬ್ರವರಿ 9ನೇ ತಾರೀಕೆ ಓಪನ್ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿ ನಗರ ಶಾಸಕರ ಏನು ಬೆಂಬಲಿಗರು ಕೂಡ ಈಗ ಪೋಸ್ಟ್ ಅನ್ನ ಹರಿಬಿಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶಗೊಂಡಂತ ಬಿಜೆಪಿ ನಾಯಕರು ಕೂಡ ಆ ಒಂದು ಕನಕದುರ್ಗಮ್ಮ ರಸ್ತೆ ಮುಂಭಾಗದ ಅಂದ್ರೆ ಅಂಡರ್ ಪಾಸ್ ಮುಂಭಾಗದಲ್ಲಿ ಅದನ್ನು ಶತಾಯಗತಾಯಿಗೆ ಓಪನ್ ಮಾಡಲೇಬೇಕು, ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿಸಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗಾಗ್ಲೇ ಆ ಒಂದು ಅಂಡರ್ ಪಾಸ್ ಅನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಲ್ಲಿ ಅಧಿಕಾರಿಗಳು ಕೂಡ ಏನು ಪ್ರತಿಭಟನಾಕಾರರಿಗೆ ಭರವಸೆಯನ್ನ ನೀಡಿದ್ರು. ಆದ್ರೆ ಇವತ್ತು ಕೂಡ ಆ ಒಂದು ನಿಗದಿತ ಸಮಯಕ್ಕೆ ಆ ಒಂದು ಅಂಡರ್ ಪಾಸ್ ಅನ್ನ ಓಪನ್ ಮಾಡಲು ಅಧಿಕಾರಿಗಳು ಮುಂದಾಗ್ಲಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ವಾಗ್ವಾದ ಕೂಡ ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂದ್ರೆ ಪೊಲೀಸರ ಮಧ್ಯೆ ಮತ್ತೆ ಬಿಜೆಪಿಯ ಮುಖಂಡರ ಮಧ್ಯೆ ಪ್ರತಿಭಟನಾಕಾರರ ಮಧ್ಯೆ ಏನು ಸಾಕಷ್ಟು ವಾಗ್ವಾದ ಆಯಿತು. ಜೊತೆಗೆ ಆ ಒಂದು ಶತಾಯಗತಾಯವಾಗಿ ಆ ಒಂದು ಅಂಡರ್ ಪಾಸ್ ಅನ್ನ ಓಪನ್ ಮಾಡ್ಲೇಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಏನು ಪ್ರತಿಭಟನಾಕಾರರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಆದ್ರೂ ಕೂಡ ಈವರೆಗೂ ಅದನ್ನ ಓಪನ್ ಮಾಡೋಕೆ ಅಧಿಕಾರಿಗಳು ಕೂಡ ಮುಂದಾಗಿಲ್ಲ. ಯಾಕಂದ್ರೆ ಬಳ್ಳಾರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕನಕದುರ್ಗಮ್ಮ ಅಂಡರ್ ಪಾಸ್ ಏನಿದೆ ಇದು ಸಾರ್ವಜನಿಕ ಸಾಕಷ್ಟು ಓಡಾಟಕ್ಕೂ ಕೂಡ ಅನುಕೂಲತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 15 ದಿನಗಳಿಂದಲೂ ಕಾಮಗಾರಿ ಕಂಪ್ಲೀಟ್ ಆದ್ರೂ ಕೂಡ ಜನರು ಕೂಡ ಈಗ ಈ ಒಂದು ರಸ್ತೆಯನ್ನ ಬಂದ್ ಮಾಡಿದ ಪರಿಣಾಮವಾಗಿ 3 ಕಿಲೋಮೀಟರ್ ಅಂತರವಾಗಿ ಸುತ್ತುವರೆದು ಬಳ್ಳಾರಿಯ ಏನು ಮಾರ್ಕೆಟ್ ಆಗಿರ್ಬೋದು ಮತ್ತೆ ಇನ್ನಿತರ ಕೆಲಸ ಕಾರ್ಯಗಳು ಓಡಾಡ್ತಾ ಇದ್ದಾರೆ. ಹೀಗಾಗಿ ಕಾಮಗಾರಿ ಮುಗಿದ್ರು ಯಾಕೆ ಇವಾಗ ಓಪನಿಂಗ್ ಮಾಡೋಕೆ ತಡ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಪಟ್ಟಣ ಪ್ರತಿಭಟನಾಕಾರರು ಹಿಡಿದಿರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಕಾಲ ವಾಗ್ವಾದ ಕೂಡ ನಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡಿರುವಂತದ್ದು. ಇನ್ನು ಬರುವ ಫೆಬ್ರವರಿ 9ರಂದು ಆ ಒಂದು ಅಂಡರ್ ಪಾಸ್ ಅನ್ನ ಉದ್ಘಾಟನೆ ಮಾಡ್ತೀವಿ ಅನ್ನುವಂಥದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ಇನ್ನೂ ಒಂದ್ ಸ್ವಲ್ಪ ಅವುಗಳನ್ನ ಅಂದ್ರೆ ಒಂದು ಹಂತದ ಪರೀಕ್ಷೆ ನಡೆಸಬೇಕಾಗಿದೆ. ಯಾಕಂದ್ರೆ ಏನು ಓಪನಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅದು ಕಳಪೆ ಆಗಬಾರ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಲೈಟಿಂಗ್ ಆಗಿರ್ಬೋದು ಮತ್ತೆ ಕಾಂಕ್ರೀಟ್ ಅನ್ನ ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಕೂಡ ಈಗ ಮಾಡ್ತಿರುವಂತದ್ದು. ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು ಕೂಡ ಅದನ್ನ ಕೆಲವೊಂದಿಷ್ಟು ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಆ ಒಂದು ಪ್ರತಿಭಟನಾಕಾರರನ್ನ ತಬೂಬು ಹೇಳುವಂತ ಒಂದು ಕೆಲಸವನ್ನು ಮಾಡಿರುವಂತದ್ದು. ಈಗ ಸದ್ಯ ಪರಿಸ್ಥಿತಿ ಶಾಂತ ಆಗಿರುವಂತದ್ದು. ಆದ್ರೆ ಈ ಒಂದು ಬಿಜೆಪಿ ಪ್ರತಿಭಟನೆ ಏನಿದೆ ಇದು ಮುಚ್ಚದ ಕೇಂದ್ರದಂತಿರುವಂತದ್ದು. ಯಾವುದೇ ಕ್ಷಣದಲ್ಲಿ ಕೂಡ ಆ ಒಂದು ಬ್ಯಾರಿಗೇಡ್ ಗಳನ್ನ ತೆರವು ಮಾಡಿ ಅದನ್ನ ಸಾರ್ವಜನಿಕ ಅನುಕೂಲತೆ ಮಾಡಿಕೊಡುವಂತ ಒಂದು ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಆ ಒಂದು ಬ್ರಿಡ್ಜ್ ನ ಮುಂಭಾಗದಲ್ಲಿ ಈಗ ನಿಯೋಜನೆ ಮಾಡಿರುವಂತದ್ದು. ಮಧುಸೂದನ್, ಧನ್ಯವಾದ. ಶಿವಾನಂದ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.